ಹಾಯ್ ಫ್ರೆಂಡ್ಸ್, ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೋರ್ಸ್ ಕಿಚನ್ ಕಾರ್ನರ್. ಇವತ್ತಿನ ಅಡುಗೆ ಕ್ಯಾರೆಟ್ ಹಲ್ವಾ. ಬೇಕಾಗುವ ಸಾಮಗ್ರಿಗಳು: ನಾನು ಅರ್ಧ ಕೆಜಿ ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತೊಳೆದು ಮೇಲಿರೋ ಸಿಪ್ಪೆನ ತೆಗೆದು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. 100 ಗ್ರಾಮು ಕೋವಾ, ನಂದಿನಿದು ಸಪ್ಪೆ ಕೋವಾ, 1/4 ಲೀಟ್ರ್ ಹಾಲು, ತುಪ್ಪ 3 ಟೇಬಲ್ ಸ್ಪೂನು, 10 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 10 ಗೋಡಂಬಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನು ದ್ರಾಕ್ಷಿ, ಏಲಕ್ಕಿ 4ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡುವ ವಿಧಾನ: ಈಗ ಗ್ಯಾಸು ಆನ್ ಮಾಡ್ಕೊಳ್ಳಿ, ಒಂದು ಬಾಣಲಿ ಇಟ್ಕೊಳ್ಳಿ. ನೋಡಿ ಕಾದಿದೆ. ಈಗ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಬೇಕು. ನೋಡಿ ತುಪ್ಪ ಕಾದಿದೆ. ಈಗ ಬಾದಾಮಿ ಹಾಕ್ಕೊಳ್ಳಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು. ಈಗ ಪ್ಲೇಟಿಗೆ ತಗೊಳ್ಳಿ. ನೋಡಿ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಫ್ಲೇಮು ಹೈಯಲ್ಲಿರಲಿ. ಈಗ ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ಳಿ ಅದೇ ತುಪ್ಪಕ್ಕೆ. ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 5 ನಿಮಿಷ ತುಪ್ಪದಲ್ಲೇ. ಮಿಕ್ಸ್ ಮಾಡ್ತಾ ಇರಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ 5 ನಿಮಿಷ ಆಗಿದೆ. ಕ್ಯಾರೆಟ್ದು ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಹಾಲು ಹಾಕ್ಕೊಳ್ಳಿ. ಇದು ಕಾಯಿಸಿ ಆರಿಸಿರೋ ಹಾಲು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಲಲ್ಲೇ ಕ್ಯಾರೆಟ್ನ. ನೋಡಿ 7 ನಿಮಿಷ ಆಗಿದೆ. ಸೆಂಟ್ರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ನೀವು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳೋದು ಮರ್ತೋಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಈಗ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಸಪ್ಪೆ ಕೋವಾ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ.
ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಲ್ವಾ. ಈಗ ಫ್ಲೇಮು ಮೀಡಿಯಮ್ ಟು ಸಿಮ್ ಇಟ್ಕೊಂಡು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಫುಲ್ಲು ನೀರೆಲ್ಲ ಫುಲ್ ಡ್ರೈ ಆಗಬೇಕು, ಕ್ಯಾರೆಟಲ್ಲಿರೋ ನೀರೆಲ್ಲ. 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಬೇಯಿಸ್ಕೊಬೇಕು. ಈಗ ಈ ನೀರೆಲ್ಲ ಫುಲ್ಲು ಕಂಪ್ಲೀಟ್ ಡ್ರೈ ಆಗಬೇಕು. ನೋಡಿ, ನೀರೆಲ್ಲ ಫುಲ್ ಕಂಪ್ಲೀಟು ಡ್ರೈ ಆಗಿದೆ. ಈಗ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳಿ, ಫ್ರೈ ಮಾಡಿರೋದು. ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ತೀರಾ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಸಕ್ಕರೆ 200 ಗ್ರಾಮ್ ಹಾಕ್ಕೊಬೋದು. ನಾವು ಸ್ವೀಟ್ ಸ್ವಲ್ಪ ಕಡಿಮೆ, ನಾನು 150 ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು 200 ಗ್ರಾಮ್ ಸಕ್ಕರೆ ಹಾಕ್ಕೊಬೋದು. ನೀವು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂದಿನ ಅಡುಗೆ ಕ್ಯಾರೆಟ್ ಹಲ್ವಾದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.